ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸ್ಪೆಷಲ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನೀವು ನೋಡ್ತಾ ಇರುವಂಥದ್ದು ಮೈ ಫಸ್ಟ್ ಬ್ರ್ಯಾಂಡ್ ಒಂದು ಸ್ಕೆಚ್ ಬುಕ್ ಇದಾಗಿರುವಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೇನಾದರೂ ಇದ್ದಾರೆ ಅಂತಂದರೆ, LKG, UKG, 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳಿದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ಸ್ಕೆಚ್ ಬುಕ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸ್ಮಾರ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ಬೋದು. ಅವರು ತುಂಬ ಸ್ಕೆಚ್ ಮಾಡ್ತಾ ಇರ್ತಾರೆ, ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ. ತುಂಬ ಖಂಡಿತವಾಗ್ಲೂ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಕೇವಲ ಮಕ್ಕಳಿಗೆ ಅಷ್ಟೇ ಅಲ್ಲದೆ ನೀವೇನಾದರೂ ಪ್ರೊಫೆಷ್ನಲ್ ಆಗಿ ಏನಾದರೂ ಸ್ಕೆಚ್ ಮಾಡ್ತೀರಾ ಅಂತಂದ್ರೂ ಕೂಡ ಇದು ನಿಮಗೆ ಯೂಸ್ಫುಲ್ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬಟ್ ನಾವು ಚಿಕ್ಕವರಿರುವಾಗ ಈ ಥರ ಎಲ್ಲ ಸ್ಮಾರ್ಟ್ ಸ್ಕೆಚ್ ಬುಕ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಟ್ಯಾಬ್ಲೆಟ್ಸ್ ಏನು ಇರಲಿಲ್ಲ. ಸ್ಲೇಟಲ್ಲಿ ಬರಿತಾ ಇದ್ವಿ. ಸರ್ಕಾರಿ ಒಂದು ಶಾಲೆಯಲ್ಲಿ, ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1999ರಲ್ಲಿ ನಾನು 1ನೇ ಕ್ಲಾಸ್ ಜಾಯ್ನ್ ಆಗಿದ್ದು. ಸೊ ನೀವು ಯಾವ ಒಂದು ಇಸ್ವಿನಲ್ಲಿ 1ನೇ ಕ್ಲಾಸ್ಗೆ ಜಾಯ್ನ್ ಆದ್ರಿ ಅಂತ ಏನಾದರೂ ನೆನಪಿತ್ತು ಅಂತಂದರೆ ಮಿಸ್ ಮಾಡದೆ ಕಮೆಂಟ್ನಲ್ಲಿ ಬರೀರಿ. ಸೊ ಹಾಗಾದರೆ ಬನ್ನಿ ನೋಡೋಣ, ಈ ಒಂದು ಸ್ಕೆಚ್ ಬುಕ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ನ ಬಗ್ಗೆ ಸಂಪೂರ್ಣವಾಗಿ ಒಂದು ಬಾಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಮೇಲ್ಗಡೆ ಭಾಗದಲ್ಲಿ ಸ್ಮಾರ್ಟ್ ರೈಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇರುವಂಥದ್ದು. ಪ್ರೆಷರ್ ಸೆನ್ಸಿಟಿವ್ ಇದೆ. ಅಂದರೆ ನಾವು ಈಗ ಪೆನ್ನೇನು ಪ್ರೆಷರ್ ಹಾಕ್ತೀವಲ್ಲ ಟ್ಯಾಬ್ಲೆಟ್ ಮೇಲೆ, ಅದರ ಒಂದು ಸೆನ್ಸಿಟಿವ್ ಸಹಿತ ನಮ್ಗೆ ಗೊತ್ತಾಗುತ್ತೆ. ಇದಾದ ನಂತರ ಪೆನ್ ಆನ್ ಪೇಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಪೇಪರಲ್ಲಿ ಯಾವ ರೀತಿ ಸ್ಕೆಚ್ ಮಾಡ್ತೀವಲ್ಲ ಅದೇ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಾ ಇಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಲಾಕ್ ಸ್ವಿಚ್ ಇಲ್ಲಿ ಇರುವಂಥದ್ದು. ಆಮೇಲೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೈ ಫಸ್ಟ್ ಅಂತ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿರುವಂಥದ್ದು. ಸ್ಕೆಚ್ ಬುಕ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಳಗಡೆ ಭಾಗದಲ್ಲಿ ಕಿಡ್ಸ್ ಲವ್ ಇಟ್ ಅಂತ ಹೇಳ್ತಾ ಇರುವಂಥದ್ದು. ಇದರ ಮತ್ತೊಂದು ಭಾಗದಲ್ಲಿ ಇದರ ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಈ ಒಂದು ಟ್ಯಾಬ್ಲೆಟ್ನ ಒಂದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರ ಒಂದು ತೂಕ ಕೇವಲ 335 ಗ್ರಾಮ್ ಇರುವಂಥದ್ದು. ಇದಾದ ನಂತರ ಬ್ಯಾಟ್ರಿ ಕೆಪಾಸಿಟಿ ಇದರ ಒಂದು 1000 mAh ಅಂತ ಹೇಳ್ತಾ ಇದ್ದಾರೆ. ಯೂಸೇಜ್ ಟೈಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ವಿ ಅಂತಂದರೆ ಒಂದು 50 ಅವರ್ಸ್ವರೆಗೂ ಇದನ್ನ ಯೂಸ್ ಮಾಡ್ಬೋದು. ಅಂದರೆ ಸುಮಾರು ಒಂದು 2 ದಿವಸಕ್ಕಿಂತ ಹೆಚ್ಚು ಕಾಲ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಒಂದು ಮೆಮರಿ ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ 8 ಗಂಟೆಗಳ ಕಾಲ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಪೆನ್ ಡೈಮೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ 138.3 × 11.8 mm ಇರುವಂಥದ್ದು. 12 ಗ್ರಾಮ್ ತೂಕ ಇದೆ. ಪೆನ್ ಅಂತ ಏನು ಭಾರ ಅನ್ಸಲ್ಲ ಮಕ್ಕಳಿಗೆ, ತುಂಬ ಒಂದು ಲೈಟ್ ವೇಟ್ ಇಲ್ಲಿ ಇರುವಂಥದ್ದು. ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ 80 mAh ಇರುವಂಥದ್ದು. ಆಮೇಲೆ ಇದನ್ನು ಒಂದ್ಸಲಿ ಕಂಪ್ಲೀಟಾಗಿ ನಾವು ಒಂದು ಪೆನ್ನ ಚಾರ್ಜ್ ಮಾಡಿದರೆ 200 ಗಂಟೆಗಳ ಕಾಲ ಇಲ್ಲಿ ಉಪಯೋಗಿಸ್ಬೋದು ಅಂತ ಇವರು ಹೇಳ್ತಾ ಇರುವಂಥದ್ದು. ಸೊ ಇನ್ನು ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲ ಇದೆ ಅಂತ ಈಗ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದಿಷ್ಟು ಇಲ್ಲಿ ಸ್ಟಿಕ್ಕರ್ಸ್ ಇರುವಂಥದ್ದು, ಪೇಪರ್ಸ್ ಇದೆ. ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ನೋಡ್ತಾ ಇದ್ರೆ ಒಂದಿಷ್ಟು ಪೆನ್ ಟಿಪ್ಸ್ ಸಹಿತ ಕೊಟ್ಟಿದ್ದಾರೆ. ಪೆನ್ ಟಿಪ್ಸ್ ಸೆಟ್ ಕೊಟ್ಟಿದ್ದಾರೆ. ಆಮೇಲೆ ಚಾರ್ಜಿಂಗ್ ಕೇಬಲ್ ಇರುವಂಥದ್ದು. ಆಮೇಲೆ ಫ್ರೀ ಲೆದರ್ ಕೇಸ್ ಸಹಿತ ಇದ್ರ ಜೊತೆ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ನಲ್ಲಿರ್ತಕ್ಕಂಥ ಮೈ ಫಸ್ಟ್ ಸ್ಕೆಚ್ ಬುಕ್ ನಮಗೆ ಇಲ್ಲಿ ನೋಡೋಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಕೆಚ್ ಬುಕ್ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಲುಕ್ ಬಗ್ಗೆ ಹೇಳೋದಾದ್ರೆ ನೋಡೋಕೆ ಸೇಮ್ ಟ್ಯಾಬ್ಲೆಟ್ ಥರನೇ ಕಾಣಿಸುತ್ತೆ. ನೋಡಿದ ತಕ್ಷಣ ಇದೊಂದು ಟ್ಯಾಬ್ಲೆಟ್ ಅಪ್ಪ ಅಂತ ಖಂಡಿತವಾಗ್ಲೂ ನಮ್ಗೆ ಅನಿಸುತ್ತೆ. ಇದನ್ನ ಬಿಟ್ಟರೆ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೇಮ್ ಟ್ಯಾಬ್ಲೆಟ್ ಯಾವ ರೀತಿ ಡಿಸೈನ್ ಮಾಡಿರ್ತಾರಲ್ಲ, ಸೊ ಅದೇ ತರ ಮಾಡಿದ್ದಾರೆ. ಸೊ ಕೆಳಗಡೆ ಒಂದಿಷ್ಟು ಎಕ್ಸ್ಟ್ರಾ ಬಟನ್ಸ್ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಿಲ್ಡ್ ಕ್ವಾಲಿಟಿ ಮೇಡ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದು. ನಾವು ಟ್ಯಾಬ್ಲೆಟ್ನ ಅಥವಾ ನಮ್ಮ ಮೊಬೈಲ್ ಫೋನನ್ನು ಎಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವೋ ಸೊ ಅದೇ ರೀತಿಯಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳ ಕಡೆ ಕೊಟ್ಟ ಹೇಳೋಕ್ಕಾಗಲ್ವ, ಒಂದ್ಸರಿ ಬಿಸಾಕ್ಬೋದು. ಆ ಥರ ಮಾಡಿದಾಗ ಡ್ಯಾಮೇಜ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ನೋಡ್ಕೊಂಡೆ ಇದನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಮಕ್ಕಳಿಗೂ ಸಹಿತ ನೋಡ್ಕೊಂಡು ಯೂಸ್ ಮಾಡೋಕ್ಕೆ ಹೇಳಿದರೆ ಉತ್ತಮ ಅಂತ ನನಗನ್ಸುತ್ತೆ. ಬಟ್ ಮಕ್ಕಳು ನಾವು ಹೇಳ್ದಂಗೆ ಕೇಳಲ್ಲ ಅಲ್ವಾ, ಸೊ ನಿಮ್ಗೆ ಗೊತ್ತಾಯಿದೆ. ಬಟ್ ಆದರೂ ಕೂಡ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಇದನ್ನ. ಸೊ ಇದನ್ನು ಹೊರತುಪಡಿಸಿದ್ರೆ ಇನ್ನು ನೋಡ್ತಾ ಇದ್ರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇರುವಂಥದ್ದು. ಮೇಲ್ಗಡೆ ಭಾಗದಲ್ಲಿ ಮೈ ಫಸ್ಟ್ ಅಂತ ಇಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ ಬಾಟಮ್ ಸೈಡ್ನಲ್ಲಿ. ಅದ್ರ ಪಕ್ಕದಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಒಂದು ಸೇವ್ ಬಟನ್ ಕೊಟ್ಟಿದ್ದಾರೆ. ನಾವು ಸ್ಕೆಚ್ ಮಾಡಿದ ಎಲ್ಲ ಒಂದು ಸ್ಕೆಚಸ್ಸನ್ನು ಸೊ ಈ ಒಂದು ಟ್ಯಾಬ್ಲೆಟ್ನಲ್ಲಿ ನಾವು ಸೇವ್ ಮಾಡ್ಬೋದು. ಅಪ್ ಟು ಒಂದು 1000 ಪೇಜಸ್ವರೆಗೂ ನಮಗೆ ಇಲ್ಲಿ ಸ್ಪೇಸ್ ನಮಗೆ ಸಿಗುತ್ತೆ. ಇದಾದ ನಂತರ ಮಿಡಲ್ ಅಲ್ಲಿ ಒಂದು ಪವರ್ ಬಟನ್ ಕೊಟ್ಟಿರುವಂಥದ್ದು. ಇದಾದ ನಂತರ ಬ್ಯಾಕ್ ಬಟನ್ ಕೊಟ್ಟಿದ್ದಾರೆ. ಬ್ಯಾಕ್ ಮೀನ್ಸ್ ನಾವು ಇದನ್ನ ಡಬಲ್ ಟೈಮ್ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ನಾವೇನು ಸ್ಕೆಚ್ ಮಾಡಿರ್ತೇವಲ್ಲ ಅದು ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು 3 ಬಟನ್ ಇರುವಂಥದ್ದು. ಇನ್ನು ನೋಡ್ತಾ ಇದ್ರೆ ಲೆಫ್ಟ್ ಬಾಟಮ್ ಸೈಡ್ನಲ್ಲಿ
ಒಂದು LED ಇಂಡಿಕೇಶನ್ ಲೈಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಟರ್ನ್ ಆನ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ಇನ್ನು ಎಡಗಡೆ ಭಾಗದ ಒಂದು ಸೈಡ್ ನಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಒಂದು ಬಟನ್ ಅನ್ನು ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದಾದ ನಂತರ ಹಿಂದ್ಗಡೆ ಭಾಗದಲ್ಲಿ ಒಂದು ರೀಸೆಟ್ ಬಟನ್ ಸಹಿತ ಕೊಟ್ಟಿದ್ದಾರೆ. ಆಮೇಲೆ ಇದನ್ನ ಚಾರ್ಜ್ ಮಾಡೋಕ್ಕೆ ನೋಡ್ತಾ ಇದ್ರೆ ಮೈಕ್ರೋ USB ಪೋರ್ಟ್ ನಲ್ಲಿ ಕೆಳಗಡೆ ಕೊಟ್ಟಿರುವಂತದ್ದು. ಇದನ್ನ ನಾವು ಕಂಪ್ಲೀಟ್ ಆಗಿ ಒಂದ್ಸಲ ಚಾರ್ಜ್ ಮಾಡಿದ್ವಿ ಅಂತಂದ್ರೆ 2-2.5 ದಿವಸ ಆರಾಮಾಗಿ ಯೂಸ್ ಮಾಡಬಹುದು. ಇನ್ನು 4 ಭಾಗದಲ್ಲಿ ಒಂದು ರಬ್ಬರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಟೇಬಲ್ ಮೇಲೆ ಇಟ್ಟಾಗ ಸ್ವಲ್ಪ ಗ್ರಿಪ್ ಆಗಲಿ ಅಂತ ಕೊಟ್ಟಿದ್ದಾರೆ. ಇದಾದ ನಂತರ ಈ ಒಂದು ಟ್ಯಾಬ್ಲೆಟ್ಗೆ ನಾವು ಇದನ್ನ ಹಾಕೋಬಹುದು, ಒಂದು ಸಪರೇಟ್ ಆಗಿ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ಅದನ್ನು ಸಹಿತ ನಾವು ಇದಕ್ಕೆ ಆರಾಮಾಗಿ ಹಾಕೊಳ್ಬಹುದು. ಇದಾದ ನಂತರ ಇದನ್ನ ಆನ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇದ್ರ ನಾವೀಗ ಪವರ್ ಬಟನ್ ಒಂದು 2 to 3 ಸೆಕೆಂಡ್ಸ್ ನಾವು ಪ್ರೆಸ್ ಮಾಡಿ ಹಿಡ್ಕೊಂಡ್ವಿ ಅಂತಂದ್ರೆ ಸೊ ಇದು ಆನ್ ಆಗುತ್ತೆ. ಆನ್ ಆದ ತಕ್ಷಣ ಈ ಒಂದು ಪೆನ್ ಮೂಲಕ ನಾವು ಸ್ಕೆಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇನ್ನು ಈ ಒಂದು ಪೆನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 12 ಗ್ರಾಮ್ ತೂಕ ಇರುವಂತದ್ದು. ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ವಿ ಅಂತಂದ್ರೆ 200 ಗಂಟೆಗಳ ಕಾಲ ನಾವು ಇದನ್ನ ಯೂಸ್ ಮಾಡಬಹುದು. ಓಕೆ, ನೋಡ್ತಾ ಇದ್ರೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿದ್ರೆ ಸೊ ಜಸ್ಟ್ ಒಂದು ಆನ್ ಮಾಡಿದ ತಕ್ಷಣ ಇದ್ರ ಮೇಲೆ ನಾವು ಸ್ಕೆಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಸ್ಕೆಚ್ ಮಾಡ್ಬೋದು, ಬರಿಬೋದು. ಸೊ ನೋಡ್ತಾ ಇದ್ರೆ ಈ ರೀತಿ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಕ್ಚುಲಿ ಈ ಪ್ರಾಡಕ್ಟ್ನ ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ ಕಡೆಯಿಂದ ಅನ್ಬಾಕ್ಸಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ವಿಜಯ್ ಬೋಳಶೆಟ್ಟಿ ಅಂತ ನನ್ನ ಫ್ರೆಂಡ್. ಇವರು ಇನ್ನೇನು ಹಾವೇರಿಗೆ ಬಂದಮೇಲೆ ಪರಿಚಯ ಆಗಿದೆ. ಆ್ಯಕ್ಚುಲಿ ಲಿಮ್ಕಾ ಅವಾರ್ಡ್ ವಿನ್ನರ್ ಅಂತ ಹೇಳ್ಬೋದು, ಆರ್ಟಿಸ್ಟ್ ಇವರು. ಸೊ ನೋಡ್ತಾ ಇದ್ರೆ ಒಂದಿಷ್ಟು ಚಿತ್ರಗಳನ್ನು ಇವರೇ ಇದರಲ್ಲಿ ಸ್ಕೆಚ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಒಂದು ಕ್ರೆಡಿಟ್ ಅವ್ರಿಗೆ ಹೋಗಬೇಕಿದು. ಸೊ ಈ ರೀತಿಯಾಗಿ ನಾವು ಇದರಲ್ಲಿ ಸ್ಕೆಚ್ ಮಾಡ್ಬೋದು. ಸ್ಕೆಚ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಸೇವ್ ಬಟನ್ ಇದೆಯಲ್ಲ, ಸೇವ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇದು ಸೇವ್ ಆಗುತ್ತೆ ಡಿವೈಸ್ ನಲ್ಲಿ. ಆಮೇಲೆ ಈ ಒಂದು ಸೇವ್ ಮಾಡಿದ ಒಂದು ವರ್ಕ್ ನ ನಾವು ನಮ್ಮ ಮೊಬೈಲ್ ಫೋನ್ ಮೂಲಕ ರಿಟ್ರೈ ಮಾಡಬಹುದು. iOS ಅಥವಾ ಆಂಡ್ರಾಯ್ಡ್ ಡಿವೈಸಸ್ ಗಳಲ್ಲಿ, ಅಂದ್ರೆ ಐಫೋನ್ ಅಲ್ಲಿ ಅಥವಾ ಆಂಡ್ರಾಯ್ಡ್ ಫೋನ್ ಅಲ್ಲಿ ನಾವು ರಿಟ್ರೈ ಮಾಡಬಹುದು. ಸೊ ಹೇಗೆ ಅಂತ ನೋಡೋದಾದ್ರೆ ಒಂದು ಅಪ್ಲಿಕೇಶನ್ ಅನ್ನ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ಕೆಚ್ ಬುಕ್ ಅಂತ. ಸೊ ಸ್ಕೆಚ್ ಬುಕ್ ಅಪ್ಲಿಕೇಶನ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಸ್ಕೆಚ್ ಬುಕ್ಕನ್ನು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಬಟ್ ನಾನು ಟ್ರೈ ಮಾಡಿದೆ, ಇದು ಜಸ್ಟ್ 3 to 4 ಡೇಸ್ ಬ್ಯಾಕ್ ಪ್ರಾಡಕ್ಟ್ ಲಾಂಚ್ ಆಗಿದೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಬಗ್ಸನ್ನು ಇವರು ಕಂಪ್ನಿ ಕಡೆಯವರು ಖಂಡಿತವಾಗ್ಲೂ ಫಿಕ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಕರೆಕ್ಟಾಗಿ ಆ್ಯಪ್ ವರ್ಕ್ ಆಗ್ತಾ ಇಲ್ಲ, ಅಂದರೆ ಆ್ಯಂಡ್ರಾಯ್ಡ್ಗೆ ಕನೆಕ್ಟ್ ಆಗ್ತಾ ಇಲ್ಲ, iOSಗೆ ಕನೆಕ್ಟ್ ಆದರೂ ಕೂಡ ರಿಟ್ರೈವ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಬ್ರ್ಯಾಂಡ್ ಜೊತೆ ಮಾತಾಡಿದಾಗ ಸೊ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದನ್ನು ಹೊರತುಪಡಿಸಿದ್ರೆ ನಾನು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೆ ನೋಡಿ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತ. ಬಟ್ ನನಗೆ ಡೈರೆಕ್ಟಾಗಿ ತೋರ್ಸೋಕೆ ನಿಮ್ಗೆ ಆಗಲಿಲ್ಲ ಇದರಲ್ಲಿ. ಸೊ ನಮ್ಮ ಒಂದು ಡಿವೈಸಸ್ ಕನೆಕ್ಟ್ ಮಾಡಿಕೊಂಡು ಮಕ್ಕಳು ಏನು ಸ್ಕೆಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಫೋನಲ್ಲಿ ಸಹಿತ ಒಂದು ಅಪ್ಲಿಕೇಶನ್ ಸಹಾಯದಿಂದ ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಸೊ ಇದರ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ 118 USD ಅಂತ ಹೇಳ್ಬೋದು, $US ಅಂತ ಹೇಳ್ಬೋದು. ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ ಒಂದು 7,500 to 8,000 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಸ್ಮಾರ್ಟ್ ಟ್ಯಾಬ್ಲೆಟ್ ಅಥವಾ ಇದೇನು ಸ್ಕೆಚ್ ಬುಕ್ ಅಂತ ಏನು ಹೇಳ್ತೀವಿ ನಮಗೆ ಸಿಗುತ್ತೆ. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತಲೇ ನನಗೂ ಕೂಡ ಅನಿಸುತ್ತೆ. ಸೊ ನಿಮ್ಗೇನಾದರೂ ನಿಮ್ಮ ಮಕ್ಕಳಿಗೆ ಕೊಡಿಸಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ, ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಾತ್ರ ನೀವು ಪರ್ಚೇಸ್ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.